ಹಲೋ ಸ್ನೇಹಿತರೆ, ನಮಸ್ಕಾರ. ನೀವೇನಾದ್ರು UPIನಲ್ಲಿ ಪೇಮೆಂಟ್ ಮಾಡ್ತಿದ್ರೆ ನಿಮಗೆ ಇಲ್ಲಿ ಒಂದು ಹೊಸ ನ್ಯೂಸ್ ಬಂದಿದೆ. ಈ ಒಂದು NPCI ಇದೆ ನೋಡಿ, UPI ಅನ್ನು ಕಂಟ್ರೋಲ್ ಮಾಡುವಂಥದ್ದು. ಅದು ಇವಾಗ ಒಂದು ಹೊಸ ನ್ಯೂಸ್ ಬಿಟ್ಟಿದೆ. ಏನಿದೆ ನ್ಯೂಸ್ ಅಂದರೆ, ನೀವು ಇಲ್ಲಿ UPIನ ಮೂಲಕ ಈ ಒಂದು ಪೇಮೆಂಟ್ ಮಾಡುವಾಗ ನೀವು ಈ ಒಂದು ಸ್ಕ್ಯಾನ್ ಮಾಡಿಕೊಂಡು ನಂತರ ಅಲ್ಲಿ ನೀವು ಪಿನ್ ಹಾಕ್ತೀರ ನೋಡಿ, ಆ ಒಂದು ಪಿನ್ನ ಬದಲು ಇವಾಗ ನೀವು ಇಲ್ಲಿ ನೀವು ಪೇಸ್ನ ಮುಖಾಂತರ ಕೂಡ ಈ ಒಂದು ಪೇಮೆಂಟನ್ನು ಮಾಡ್ಬೋದು. ಹಾಗೆ ನೀವು ಒಂದು ಫಿಂಗರ್ ಪ್ರಿಂಟ್ನ ಮುಖಾಂತರ ಕೂಡ ಇಲ್ಲಿ ನೀವು ಈ ಒಂದು ಪೇಮೆಂಟನ್ನು ಮಾಡುವಂಥದ್ದು. ಇದು ಇವಾಗ ನಮಗೆ ಇಲ್ಲಿ NCPI ಇವಾಗ ಲಾಂಚ್ ಮಾಡಿರುವಂಥದ್ದು. ಇದು ನಮಗೆ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ, ಇದು ನಮಗೆ ಆಧಾರ್ ಕಾರ್ಡ್ನ ಮುಖಾಂತರ ವರ್ಕ್ ಆಗ್ತಿರುವಂಥದ್ದು. ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂಥ ಪೇಸ್ ಮತ್ತು ನಮಗೆ ಒಂದು ಡೀಟೇಲ್ಸ್ ಇರುತ್ತೆ ನೋಡಿ, ಅದನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ನಾವು ಪೇಮೆಂಟ್ ಮಾಡುವಾಗ ನಮ್ಮ ಪೇಸ್ ಆಗಿರ್ಬೋದು, ಹಾಗೆಯೇ ಈ ಒಂದು ಫಿಂಗರ್ ಪ್ರಿಂಟ್ನ ಮೂಲಕ ಕೂಡ ಬಯೋಮೆಟ್ರಿಕ್ನ ಮೂಲಕ ನಾವಿಲ್ಲಿ ಪೇಮೆಂಟನ್ನು ಕೂಡ ಮಾಡ್ಬೋದು. ಇನ್ನು ಮುಂದೆ ನೀವು ಪೇಮೆಂಟ್ ಮಾಡುವಾಗ ಯಾವುದೇ ರೀತಿಯಲ್ಲಿ ಇಲ್ಲಿ ನಿಮ್ಮ ಪಿನ್ನನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ನೀವಿಲ್ಲಿ ಪೇಮೆಂಟ್ ಮಾಡುವಾಗ ನಿಮ್ಮ ಒಂದು QR ಕೋಡ್ನ ಮುಖಾಂತರ, ಈ ಒಂದು UPI IDಯ ಮುಖಾಂತರ ನೀವು ಇಲ್ಲಿ ನಿಮ್ಮ ಪೇಸಿಂದಾದರೂ ಕೂಡ ಈ ಒಂದು ಪೇಮೆಂಟನ್ನು ಮಾಡ್ಬೋದು. ಹಾಗೆಯೇ ನಿಮ್ಮ ಒಂದು ಫಿಂಗರ್ ಪ್ರಿಂಟಿಂದನೂ ಕೂಡ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೊಳ್ಬೋದು. ಇದು ತುಂಬಾ ಈಸಿಯಾಗಿರುತ್ತೆ. ಹಾಗೆಯೇ ನೀವು ಈ ಒಂದು ATMನಲ್ಲೂ ಕೂಡ UPIನ ಮೂಲಕ ನೀವು ಇಲ್ಲಿ ಅಮೌಂಟನ್ನು ತೆಗೆಯುವಾಗ ಅದರಲ್ಲೂ ಕೂಡ ನೀವು ಇದೇ ರೀತಿಯಲ್ಲಿ ಪೇಸ್ ಮತ್ತು ಈ ಒಂದು ಫಿಂಗರ್ ಪ್ರಿಂಟ್ನ ಮೂಲಕನೂ ಕೂಡ ಹಣವನ್ನು ಕೂಡ ತೆಗೆಯಬಹುದು. ನೀವು ಯಾವಾಗಲೂ ಈ ಒಂದು UPIಯನ್ನು ಯೂಸ್ ಮಾಡ್ತಿದ್ರೆ ಪೇಮೆಂಟ್ ಮಾಡಲಿಕ್ಕೆ ಈ ಒಂದು ಫೀಚರ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೀವಿಲ್ಲಿ ಪಿನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಫಿಂಗರ್ ಪ್ರಿಂಟ್ನ ಮೂಲಕ ಹಾಗೆಯೇ ಪೇಸ್ IDಯ ಮೂಲಕ ತುಂಬಾ ಫಾಸ್ಟಾಗಿ ಈ ಒಂದು ಪೇಮೆಂಟನ್ನು ಮಾಡ್ಬೋದು ನೀವು. ಈ ಒಂದು ಫೀಚರ್ ಬರೋದ್ರಿಂದ ಫ್ರೆಂಡ್ಸ್, ನಿಮಗೆ ಇಲ್ಲಿ ಈ ಒಂದು ಪಿನ್ ನೆನಪಿಡಬೇಕಂತಿಲ್ಲ. ಪಿನ್ ಮರ್ತೋದ್ರೂ ಕೂಡ ನೀವು ಇಲ್ಲಿ ಈ ಒಂದು ಫಿಂಗರ್ ಪ್ರಿಂಟ್ನ ಮೂಲಕ ಕೂಡ ನಿಮ್ಮ ಪೇಮೆಂಟನ್ನು ನೀವು ಮಾಡ್ಕೊಳ್ಬೋದು. ಇದು ಫ್ರೆಂಡ್ಸ್ ಈ ಒಂದು UPI ID ಬಗ್ಗೆ ಇರುವಂಥ ಅಪ್ಡೇಟ್ಸು. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿದಂದರೆ ಇವಾಗಲೇ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.